ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈಚೂರು ಕುಂದ ಸಹಕಾರ ದವಸ ಭಂಡಾರ ಚುನಾವಣೆ 3ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕಿಲನ್ ಗಣಪತಿ. ಪೊನ್ನಂಪೇಟೆ ತಾಲೂಕಿನ ಈಚೂರು ಕುಂದ ಸಹಕಾರ ದವಸ ಭಂಡಾರದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆಯು ಸಂಘದ ಕಚೇರಿಯಲ್ಲಿ ನಡೆಯಿತು. 5 ವರ್ಷಗಳ ಅವಧಿಯ ಈ ಚುನಾವಣೆಯಲ್ಲಿ ಸಂಘದ ಸರ್ವ ಸದಸ್ಯರ ಒಪ್ಪಿಗೆಯ ಮೇರೆಗೆ 3ನೇ ಅವಧಿಗೆ ಅಧ್ಯಕ್ಷರಾಗಿ ಗುಮ್ಮಟಿರ ಕಿಲನ್ ಗಣಪತಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಅಪಾರ ಅನುಭವವಿರುವ ಕಿಲನ್ ಗಣಪತಿಯವರನ್ನು ನೂತನ ಆಡಳಿತ ಮಂಡಳಿಯ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ. ಸಂಘದ ನೂತನ ಆಡಳಿತ ಮಂಡಳಿಗೆ ಉಪಾಧ್ಯಕ್ಷರಾಗಿ ಪಟ್ರಂಗಡ ಎಸ್ ದನಿ ಗಂಗಮ್ಮ, ನಿರ್ದೇಶಕರುಗಳಾಗಿ ತೀತಮಾಡ ಎಸ್ ಗಣಪತಿ, ತೀತಮಾಡ ಡಿ ಉತ್ತಪ್ಪ, ತೀತಮಾಡ ಎಂ ಉತ್ತಪ್ಪ, ಮದ್ರಿರ ಎ ರವೀಂದ್ರ, ತೀತಮಾಡ ಪಿ ತಿಮ್ಮಯ್ಯ, ನೆರವಂಡ ಎಸ್ ಗಣಪತಿ, ತಾತೀರ ಜಿ ಸೌಮ್ಯ, ಸುಮಿತ್ರಾ ಜಿ, ಎಚ್ ಎಸ್ ಹ್ಯಾರಿ, ಗುಮ್ಮಟಿರ ಜಿ ಚೆಂಗಪ್ಪ ಆಯ್ಕೆಗೊಂಡಿದ್ದಾರೆ. ಚುನಾವಣಾಧಿಕಾರಿಯಾಗಿ ಕೆಯು ಕರುಣ್ ಕಾರ್ಯಪ್ಪ ಹಾಗೂ ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂಘದ ಕಾರ್ಯದರ್ಶಿ ಮದ್ರಿರ ವಿ ಹರೀಶ್ ಕಾರ್ಯನಿರ್ವಹಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಗುಮ್ಮಟಿರ ಕಿಲನ್ ಗಣಪತಿ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ನಿಸ್ವಾರ್ಥ ಸೇವೆಗೆ ಆಡಳಿತ ಮಂಡಳಿ ಹಾಗೂ ಗ್ರಾಮದ ಸಂಘದ ಸದಸ್ಯರುಗಳು ನನ್ನನ್ನು ಮತ್ತೊಮ್ಮೆ ಅಧ್ಯಕ್ಷ ಗಾದಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಗ್ರಾಮಗಳಲ್ಲಿ ಗ್ರಾಮದ ಬೆಳವಣಿಗೆಗೆ ಸಹಕಾರವೇ ದಾರಿಯಾಗಿದೆ. ಸಹಕಾರ ಉಳಿದರಷ್ಟೇ ರೈತ ಉಳಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ರೈತರು ಭತ್ತದ ಕೃಷಿಗೆ ಮೊದಲ ಆದ್ಯತೆ ನೀಡುವಂತಾಗಬೇಕು. ಮುಂದಿನ ಅವಧಿಯಲ್ಲಿ ಸಂಘದ ಬೆಳವಣಿಗೆಗೆ ಪೂರಕವಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇನೆ. ಸದಸ್ಯರುಗಳ ಹಿತ ಕಾಪಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಗ್ರಾಮೀಣ ಭಾಗದಲ್ಲಿ ಸಂಘದ ಸದಸ್ಯರುಗಳು ತಮ್ಮ ಭತ್ತದ ಭೂಮಿಗಳನ್ನು ನೀಡುವ ಮೂಲಕ ಭತ್ತದ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಇದರಿಂದ ಅಂತರ್ಜಲ ಕಾಪಾಡಬಹುದು. ಭತ್ತ ಬೆಳೆಯುವ ರೈತರಿಗೆ ಸಂಘದಿಂದ ಸಹಕಾರ ನೀಡಬಹುದು. ಈ ನಿಟ್ಟಿನಲ್ಲಿ ಭತ್ತದ ಗದ್ದೆಗಳನ್ನು ಪಾಳು ಬಿಡದಂತೆ ಎಚ್ಚರ ವಹಿಸಿ ಮುಂದಿನ ಸಾಲಿನಿಂದ ಭತ್ತದ ಕೃಷಿಗೆ ವಿಶೇಷ ಆಸಕ್ತಿ ವಹಿಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಸಂಘದ ಹಿರಿಯ ಸದಸ್ಯರಾಗಿ ಕಳೆದ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಸಂಘದ ನೆರವಂಡ ಎಸ್ ಗಣಪತಿಯವರು ಈ ಬಾರಿ ಮಹಿಳೆಗೆ ಅವಕಾಶ ಕಲ್ಪಿಸುವ ಮೂಲಕ ಶೇಕಡ 33ರ ಮೀಸಲಾತಿ ಅನುಷ್ಠಾನಗೊಳಿಸಿದ್ದಾರೆ. ತಮ್ಮ ಸ್ವ ಇಚ್ಛೆಯಿಂದ ಉಪಾಧ್ಯಕ್ಷ ಸ್ಥಾನವನ್ನು ಮಹಿಳೆಗೆ ಬಿಟ್ಟುಕೊಡುವ ಮೂಲಕ ಮಹಿಳಾ ಅಭ್ಯರ್ಥಿಯನ್ನು ಉಪಾಧ್ಯಕ್ಷರನ್ನಾಗಿ ಸೂಚಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ. ಬಂಧುಗಳ ಎಲ್ರಿಗೂ ನಮಸ್ಕಾರ. ಈ ದಿನ 543ನೇ ಈಚೂರು ದವಸ ಭಂಡಾರದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನು ಮುಗಿದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷನಿಯಾಗಿ ಆಯ್ಕೆಯಾಗಿರೋದು ಪಟ್ರಂಗಡ ದನಿಯವರಿಗೂ ನೂತನವಾಗಿ ಅಲಂಕರಿಸಿದ ಎಲ್ಲ ನಿರ್ದೇಶಕರುಗಳಿಗೂ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಈ ದಿನ ಮುಂದಿನ 5 ವರ್ಷಗಳ ಅವಧಿಗೆ ಈಚೂರು ದವಸ ಭಂಡಾರದ ಚುನಾವಣೆ ನಡೆದಿದೆ. ಕಳೆದ ಚುನಾವಣೆಯು 33/2026ರಿಗೆ ಕೊನೆಯಾಗಿತ್ತು. ನೂತನವಾಗಿ ಅಧಿಸೂಚನೆ ಹೊರಡಿಸಿ ಈ ಚುನಾವಣೆ ಪ್ರಕ್ರಿಯೆಯನ್ನು 7/5/2026ರಂದು ಶುರುವಾಗಿ ಈ ದಿನಕ್ಕೆ 21/5/2026ರಂದು ಕೊನೆಯದಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣಾಧಿಕಾರಿಯಾದ ಕರುಣ್ ಕಾರ್ಯಪ್ಪ ಅವರು ನಡೆಸಿರುತ್ತಾರೆ. ಈ ಚುನಾವಣೆಯಲ್ಲಿ ಅವಿರೋಧವಾಗಿ 13 ಸ್ಥಾನಗಳು ಇದ್ದು ಇದರಲ್ಲಿ 12 ಸ್ಥಾನವನ್ನು ನಮ್ಮ ನೂತನ ನಿರ್ದೇಶಕರುಗಳು ಅಲಂಕರಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಚುನಾವಣೆ ನಡೆಸಿದ್ದು ಅವಿರೋಧವಾಗಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೂ ಉಪಾಧ್ಯಕ್ಷರಾಗಿ ದನಿಯವರು ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಿನ 5 ವರ್ಷಗಳಿಗೆ ಸಹಕಾರಿ ಕ್ಷೇತ್ರದಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಾ ಸಹಕಾರಿ ಕ್ಷೇತ್ರದ ಮನೋಭಾವವನ್ನು ಹೊಂದಿರುವವರು ಈಗ ಆಯ್ಕೆಯಾಗಿದ್ದಾರೆ. ಯಾಕೆಂದರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಜನರಿಗೆ ಒಂದು ಸಮಾಜದ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನು ದೊರಕಿದಲ್ಲಿ ತಮ್ಮ ಒಂದು ಸಮಯಾವಕಾಶವನ್ನು ಬಳಸುತ್ತಾ ತಮ್ಮ ಶಕ್ತಿಯನ್ನು ಬಳಸುತ್ತಾ ಪ್ರಯತ್ನವನ್ನು ಮಾಡುತ್ತಾ ಯಾವುದೇ ಸಂಸ್ಥೆ ಇರಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಗತಿಗಡೆಗೆ ಕರೆದೊಯ್ಯುವುದು ಎಲ್ಲರ ಕರ್ತವ್ಯವಾಗಿರುತ್ತದೆ. ಆದುದರಿಂದ ಚುನಾಯಿತ ಆಗಿದ್ದ ಎಲ್ಲ ನಿರ್ದೇಶಕರಿಗೂ ಈ ಗ್ರಾಮದ 1952ರಲ್ಲಿ ಸ್ಥಾಪಿಸಿದ ಈ ದವಸ ಭಂಡಾರದಿಂದ ಹಲವಾರು ಜನರು ಪ್ರಯೋಜನವನ್ನು ಪಡೆದು ಅವತ್ತು ಧಾನ್ಯದಿಂದ ಧಾನ್ಯಕ್ಕೆ ಇಲ್ಲಿ ಶೇಖರಣೆ ಮಾಡುತ್ತಾ ಈ ಸಂಸ್ಥೆಯು ಇಷ್ಟು ಅಭಿವೃದ್ಧಿ ಪ್ರಗತಿಗೆ ಬಂದಿದೆ. ಇವಾಗ ನಾವು
ಧಾನ್ಯ ನೆಡೋದು ಅಂದರೆ ಬಿತ್ತನೆ ಮಾಡುವುದು, ಗದ್ದೆ ಕೆಲಸ ಮಾಡುವುದು ಭಾಳ ಕಡಿಮೆ ಆಗಿರುತ್ತದೆ. ಆದರೆ ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಫುಡ್ ಝೋನ್ ಭಾಳ, ಫುಡ್ ಸೆಕ್ಯೂರಿಟಿ ಅಥವಾ ಫುಡ್ ಝೋನ್ ಹೇಳೋದು ಭಾಳ ಅತ್ಯಧಿಕ ಇಂಪಾರ್ಟೆಂಟ್ ಆಗಿರುತ್ತೆ. ಆದುದರಿಂದ ಇಲ್ಲಿನ ರೈತ ಬಾಂಧವರು ಮುಂದಿನ ಸಾಲಿನಲ್ಲಿ ನಮ್ಮ ಗದ್ದೆಯನ್ನು ನಡುತ್ತಾ ಅಧಿಕ ಧಾನ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಯೋಜನ ಪಡಿಬೇಕು. ಯಾಕಂದರೆ ನೀವು ಎಲ್ಲ ಬಂಧುಗಳೇ ಸಹಕಾರಿ ಕ್ಷೇತ್ರದಲ್ಲಿ ಕೊಡುವಂಥ ಯಾವುದೇ ಸಾಲ ಇರ್ಬೋದು, ಮೊದಲು ಧಾನ್ಯದ ಕಡೆಗೆ ಹೋಗುತ್ತೆ. ಕಾಫಿ, ಅಡಿಕೆ ಇದೆಲ್ಲ ಕ್ಯಾಶ್ ಕ್ರಾಪ್ಗೆ ಬರೋದರಿಂದ ಯಾವುದು ಅಷ್ಟು ಫಲಕಾರಿಯ ಸಬ್ಸಿಡಿ ನಿಮಗೆ ಸಿಕ್ಕುವುದು ಕಷ್ಟ ಆಗುತ್ತೆ. ಭತ್ತದ ಕಡೆ ನೀವು ಒಂದು ಕೈ ಜೋಡಿಸುತ್ತಾ ಪ್ರಯತ್ನವನ್ನು ಮಾಡಿದ್ರೆ ಭತ್ತವನ್ನು ಬೆಳೆಸೋದರ ಮೂಲಕ ಮುಂದೊಂದು ದಿನ ಇದರಲ್ಲಿ ಪ್ರಗತಿ ಸಾಧಿಸಬಹುದು ಅಂತ ಹೇಳುವ ಒಂದು ಮಾತನ್ನು ಹೇಳುತ್ತಾ ಈ ಸಂಸ್ಥೆಯಲ್ಲಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ ಇಡೀ ಈ ನಾಡಿನ ಜನರಿಗೆ, ಸಮಸ್ತ ನಾಗರಿಕ ಬಂಧುವರಿಗೆ ತುಂಬು ಹೃದಯದ ಅಭಿನಂದನೆ ಆಗುತ್ತಾ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಲು ಆ ದೇವರು ಆಶೀರ್ವಾದ ಮಾಡಲಿ ಅಂತ ಸರ್ವರಿಗೂ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.